ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಅಶೋಕ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ಅಶ್ವಿನ್ ಜೊತೆಗಿದ್ದಾರೆ. ಅಶ್ವಿನ್ ನಮಸ್ಕಾರ. ನಾನು ಅಶೋಕ್ ಗೌಡ್ರಿಂದ ಶುರು ಮಾಡ್ತೀನಿ. ನಿನ್ನೆ ರನ್ನಿಂಗ್ ಕಮಿಟಿ ಎಲ್ಲ ಶುರುವಾಗಿತ್ತು ಬಿಜೆಪಿ ನಾಯಕರದ್ದು. 1 ವಿಕೆಟ್ ಬಿತ್ತು, 2 ವಿಕೆಟ್ ಬಿತ್ತು, 3ನೇ ವಿಕೆಟ್ ಬೀಳ್ತಾ ಇದೆ ಅಂತ. ನಿಮ್ಮ ನಿರೀಕ್ಷೆ ಹುಸಿ ಆಯಿತು ಅಂತ ಅನ್ಸುತ್ತೆ ಈ ವಿಚಾರದಲ್ಲಿ? ನಿರೀಕ್ಷೆ ಹುಸಿ ಅಲ್ಲ, ಇನ್ಫ್ಯಾಕ್ಟ್ ಇದೆಲ್ಲ ವಾಸ್ತವ ನಡೀತಾ ಇದೆ. ಏನಿವತ್ತು ವಾಪಸ್ ತೆಗೆದುಕೊಂಡ್ಬಿಟ್ರೆ ಅದೇನೋ ಸಮಸ್ಯೆ ಸಾಲ್ವ್ ಆಗಿಬಿಡ್ತು ಅಂತಲ್ಲ. ನೀವು ನೋಡಿ ಯಾವ ರೀತಿ ಕೇವಲ 36 ಗಂಟೆ ಆಗಿತ್ತು ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕರಿಸಿ, ಅಷ್ಟರೊಳಗಡೆ ಹನಿಮೂನ್ ಪೀರಿಯಡ್ ಮುಗಿದೋಯ್ತು ಅಂತ ಹೇಳಿದ್ರೆ ಇದರ ಪ್ರಹಾಸನ ಎಷ್ಟರ ಮಟ್ಟಕ್ಕಿದೆ ಅಂತ ಹೇಳಿ ಒಂದು ವಿಚಾರ. ಎರಡನೇ ವಿಚಾರ, ಈಗ ನೀವು ಅಕಸ್ಮಾತ್ ಏನಾದರೂ ವೀರೇಂದ್ರ ಪಾಟೀಲ್ ಅವ್ರ ಸರ್ಕಾರ ನಡೆದಾಗ, ಅಂದರೆ ವೀರೇಂದ್ರ ಪಾಟೀಲ್ ಅವ್ರ ಸರ್ಕಾರ ತೆಗೆದುಕೊಂಡಾಗ 12 ಜನ ಮಂತ್ರಿಗಳಾಗಿದ್ದರು. ಅವರು ಅವತ್ತು ಒಂದು ಸ್ಟೇಟ್ಮೆಂಟ್ನ ಮಾಡ್ತಾರೆ. ನಾನು ಅದನ್ನು ಪತ್ರಿಕೆಯಲ್ಲಿ ಓದಿದ್ದಂತಹ ಸಂದರ್ಭ. ಹಾಗೆ ನಾನು ಇಲ್ಲೂ ಸಹ ಲಾಲು ಪ್ರಸಾದ್ ಯಾದವ್ 1995 ಸರ್ಕಾರ, ಅಂದರೆ ಜನತಾದಳ ಸರ್ಕಾರ, RJD ಸರ್ಕಾರ, ಜನತಾದಳ ಸರ್ಕಾರ, ಆಗಲೂ ಸಹ ಅವ್ರು ಮಂತ್ರಿಗಳು ಮಾಡಲಿಕ್ಕೆ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿರ್ತಾರೆ. 8 ಜನ ಶಾಸಕರನ್ನ ನೀವು ಕರ್ಕೊಂಬನ್ನಿ, ಆಮೇಲೆ ನಿಮ್ಮ ಜೊತೆಗೆ ನಾನು ಪರ್ಸ್ನಲಿ ಮಾತಾಡಿ ಇಂಟ್ರ್ಯೂ ಮಾಡಿ ಅದಾದಮೇಲೆ ನಿಮಗೆ ಖಾತೆ ಹಂಚಿಕೆ ಮಾಡ್ತೀನಿ ಅಂತಕ್ಕಂತಹದ್ದು ಆವತ್ತಿನ ಪತ್ರಿಕೆಗಳು ಬಂದಿದ್ದಂತಹದ್ದು ನಾನು ಓದಿದ್ದೆ. ಸೇಮ್ ವೀರೇಂದ್ರ ಪಾಟೀಲ್ ಅವ್ರದ್ದು ಸೇಮ್ ನಡೀತಿತ್ತು. ಆಗ ಖಾತೆ ಹಂಚಿಕೆಯನ್ನು ಮಾಡಬೇಕಾದಾಗಂತಹ ಅವರ ಒಂದೊಂದು ಐಡಿಯಾಸ್ನ ತೆಗೆದುಕೊಂಡು, ಒಂದೊಂದು ಸ್ಟ್ರೆಂತ್ನ ತೆಗೆದುಕೊಂಡು, ಒಂದೊಂದು ವೀಕ್ನೆಸ್ನ ತೆಗೆದುಕೊಂಡು ಖಾತೆ ಹಂಚಿಕೆ ಮಾಡಿದರು ವೀರೇಂದ್ರ ಪಾಟೀಲ್ರು ಅಂತ ಹೇಳಿ ಪತ್ರಿಕೆಗಳ ವರದಿಯಾಗಿತ್ತು. ಈಗ DK ಶಿವಕುಮಾರ್ಗೆ ಒಂದು ಸುಸಂದರ್ಭ ಎಂಥದ್ದಂತ ಹೇಳಿದ್ರೆ, ಅವರು ಈಗಾಗಲೇ ಅನೇಕ ಬಾರಿ ಅವರು ಸಹ 13-14 ವರ್ಷ ಸಚಿವರಾಗಿದ್ದಾರೆ. ಅನೇಕ ಪೋರ್ಟ್ಫೋಲಿಯೋಸ್ನ ಅವರು ಸಹ ಹ್ಯಾಂಡಲ್ ಮಾಡಿದ್ದಾರೆ. ಅನೇಕ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡಿದಂಥ DK ಶಿವಕುಮಾರ್ ಅವ್ರಿಗೆ ಅವರ ಅವ್ರ ಜೊತೆನೇ ಬೆಳ್ಕೊಂಬಂದಂಥವರು ರಾಮಲಿಂಗಾರೆಡ್ಡಿ ಅವರು ಅಥವಾ KJ ಜಾರ್ಜ್ ಅವರು, ಇವ್ರದ್ದೆಲ್ಲ ಕೀ ಸ್ಟ್ರೆಂತ್ ಗೊತ್ತಾಗಬೇಕಾಗಿತ್ತು. ಆ ಕೀ ಸ್ಟ್ರೆಂತ್ ಗೊತ್ತಿದ್ದಾಗ ಅವರು ಅಲೋಕೇಶನ್ ಆಫ್ ಪೋರ್ಟ್ಫೋಲಿಯೋಸ್ನ ಮಾಡಿದ್ದಿದ್ರೆ ಅವರು ಒಂದು ನ್ಯಾಯವನ್ನು ಒದಗಿಸ್ಬೋದಾಗಿತ್ತು. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ BDA ಮತ್ತು BMRDA ಎರಡು ಇಂಪಾರ್ಟೆಂಟ್. ಅದನ್ನು ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟಿಂದ BDA ಮತ್ತು BMRDAನ ಸಪ್ರೇಟ್ ಮಾಡಿಬಿಟ್ಟು ಬರೀ GBA ಮತ್ತು BWSSB ಮತ್ತು ಇನ್ನೊಂದು ಬೆಸ್ಕಾಮು ಇಷ್ಟನ್ನು ಮಾತ್ರ, ಅದು ಬೆಸ್ಕಾಮ್ ಬರೋದು ಪವರ್ ಮಿನಿಸ್ಟ್ರಿಗೆ, ಇವ್ರಿಗೂ ಏನು ಬರೋದಿಲ್ಲ, ಅಷ್ಟನ್ನು ಮಾತ್ರ ಕೊಟ್ಟಿರತಕ್ಕಂತಹದ್ದು ಕೃಷ್ಣ ಬೈರೇಗೌಡರಿಗೆ. ಅಕಸ್ಮಾತ್ ರಾಮಲಿಂಗಾರೆಡ್ಡಿ ಅವರನ್ನ ಮಾಡಿದ್ದಿದ್ರೆ ಮಂತ್ರಿಯಾಗಿ, ಅವರು ಡೆಫಿನೆಟಾಗಿ BDAನೂ ಕೇಳಿರೋರು, BMRDನೂ ಕೇಳಿರೋರು, GBAನೂ ಕೇಳಿರೋರು, BWSSBನೂ ಕೇಳಿರೋರು. ಆಗ ಒಂದು ಸಮಗ್ರತೆ ಇರತಕ್ಕಂತಹದ್ದು. ಆದರೆ ಈಗ ಕೃಷ್ಣ ಬೈರೇಗೌಡರಿಗೆ ಓನ್ಲಿ GBA ಕೊಟ್ಟು BDA ಮತ್ತು BMRDನ ಇವರೇ ಇಟ್ಕೊಂಡಾಗ ಅದ್ರ ಅರ್ಥ ಏನು ಅಂದರೆ ತುಕಡ ಮಾಡಿ. ಇದು ಒಂದು. ಎರಡನೇದು, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ನೇಟಿವ್. ಯಾಕಂದರೆ ನಾನು ಇಬ್ಬರು ಸೇಮ್ ಪಂಚಾಯತಿಂದನೇ ಬರ್ತೀವಿ. ಮರ್ಸೂರು ಪಂಚಾಯತ್ ಅಂತ ಆನೇಕಲ್ ತಾಲೂಕಲ್ಲಿ, ಅವ್ರದ್ದು ಶೆಟ್ಟಹಳ್ಳಿ ಗ್ರಾಮ, ನಾನು ನಾಗನಾಯಕನಹಳ್ಳಿ ಗ್ರಾಮ. ಅವರು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂಥವ್ರು. 83ರಿಂದ ಬೆಂಗಳೂರಲ್ಲೇ ಕಾರ್ಪೊರೇಟರ್ ಆಗಿದ್ದರು. ಅವರು ಅದಕ್ಕಿಂತ ಹಿಂದೆ ಅವ್ರ ತಂದೆಯವರೇ ವಲಸೆ ಬಂದಿದ್ದರು ಬೆಂಗಳೂರು ಲಕ್ಸಂದ್ರದಲ್ಲಿ. ಅವ್ರ ಮನೆ, ನಮ್ಮ ಮನೆ ತೂಗಾಳ್ತೆ ದೂರದಿಂದಲೇ ಅವ್ರ ಮನೆ ಇತ್ತು. ಅಂದರೆ ಅವ್ರಿಗೆ ಬೆಂಗಳೂರಿನ STP ಸಮಸ್ಯೆ ಇರಬಹುದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಸಮಸ್ಯೆಗಳಿರ್ಬೋದು, ಸ್ಟಾಮ್ ವಾಟರ್ ಡ್ರೈನೇಜ್ ಸಮಸ್ಯೆಗಳಿರ್ಬೋದು, ಅಥವಾ ಇಲ್ಲಿ CC OC ಈ ಖಾತಾ ಸಮಸ್ಯೆಗಳಿರ್ಬೋದು, ಎಲ್ಲವೂ ಸಹ ಸರಿಯಾಗಿ ಅರ್ಥ ಆಗಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ ಹೊರತು ಕೃಷ್ಣ ಬೈರೇಗೌಡರಿಗೆ ಅಲ್ಲ. ಯಾಕಂದರೆ ಕೃಷ್ಣ ಬೈರೇಗೌಡರು ವಲಸೆ ಕೊಡಬೇಕಿತ್ತು ಅಂತ ಒಂದು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಕೊಡಬೇಕಾಗಿತ್ತು. ನಾನು ಪೊಲಿಟಿಕಲಿ ಹೇಳ್ತೇನೆ, ಈಗ BJPಯ ವ್ಯೂ ಹೇಳ್ತೇನೆ, ಬಂದು ಸೈಂಟಿಫಿಕ್ ಆಗಿ ಹೇಳ್ತಿದ್ದೇನೆ. ಕೃಷ್ಣ ಬೈರೇಗೌಡರು 2008ರಲ್ಲಿ ವೇಮ್ಗಲ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಕೋಲಾರಲ್ಲಿ ಡಿಸಾಲ್ವ್ ಆದಾಗ ಅವರು ಬ್ಯಾಟರಾಯನಪುರಕ್ಕೆ ವಲಸೆ ಬರ್ತಾರೆ. ಆಮೇಲೆ ತುಂಬ ಬೆಂಗಳೂರು ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಕೃಷ್ಣ ಬೈರೇಗೌಡರಿಗೆ ನಮ್ಮ ದಕ್ಷಿಣ ಬೆಂಗಳೂರು ಬಗ್ಗೆ ಆಗಲಿ, ಸೆಂಟ್ರಲ್ ಬೆಂಗಳೂರು ಬಗ್ಗೆ ಆಗಲಿ ಖಂಡಿತವಾಗ್ಲೂ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಗೊತ್ತು. ಈ ಪಾಯಿಂಟ್ ಒಂದು ಸೈಂಟಿಫಿಕ್ ಆಗಿ ಹೇಳ್ತೀನಿ. ಇನ್ನೊಂದು ಎರಡನೇದು, ಯಾಕೆ ಖಾತೆ ಆದ್ರೆ ಏನಂತೆ, ರಾಮಲಿಂಗಾರೆಡ್ಡಿ ಅವ್ರಿಗೆ ಹಿರಿಯರು, ಆಮೇಲೆ ಅವ್ರಿಗೆಲ್ಲ ಗೊತ್ತು. ಅಂದರೆ ಅವ್ರಿಗೇನು ಈಗೇನು ಅನುಭವ ಏನು ಕಡಿಮೆ ಇಲ್ಲ. ಅವರು ಫಸ್ಟ್ ಟೈಮ್ ವೀರಪ್ಪ ಮೊಯ್ಲಿಯವರ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟ್ರು MOS ಆದಂಥವ್ರವರು. ಅವ್ರಿಗೆ ಎಲ್ಲವೂ ಸಹ ಸಮಗ್ರವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಏನಕ್ಕೆ ಬೆಂಗಳೂರು ಡೆವಲಪ್ಮೆಂಟೇ ಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡ್ಕೊಂಡು ಕೂತವ್ರೆ? ಏನು ಬೆಂಗಳೂರು ಡೆವಲಪ್ಮೆಂಟ್ ಪಲ್ಪ್ ಅಂತನಾ? ಇದ್ರಲ್ಲಿ ದುಡ್ಡಿದೆ ಅಂತನಾ ಅಥವಾ ಅದಕ್ಕೂ ಅದೇ ದುಡ್ಡಿದೆ ಅಂತ ಅಂದ್ಬಿಟ್ಟು BDAನ BMRDನ ಸಪ್ರೇಟ್ ಮಾಡ್ಕೊಂಡು ಮುಖ್ಯಮಂತ್ರಿಗಳು ಅಸಮಾಧಾನ ಇಲ್ಲ ನಮಗೆ. ವಿಚಾರ ಇಷ್ಟ ಅಸಮಾಧಾನ ಅಲ್ಲ. ಈಗ ನಾನು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಈ ನಾ ಕೊಡೆ ನೀ ಬಿಡೆ ಅಂತ ವೆಬ್ ಸೀರೀಸ್ ಅಂತ ಇದು ಆಯಿತಾ, ಗೇಮ್ಸ್ ಆಫ್ ಥ್ರೋನ್ಸ್ ಅಂತ ಅಂದ್ಬಿಟ್ಟು ಏನು ಇಂಗ್ಲೀಷ್ ಹೇಳ್ತಾರೆ. ನಾಲ್ಕು ಕೊಡೆ ನೀ ಬಿಡ ಕನ್ನಡ ವೆಬ್ ಸೀರೀಸು. ಅದರ ಟ್ರೈಲರು 2023 ಮೇನಲ್ಲಿ ಬಂತು.
ಫಸ್ಟ್ ಎಪಿಸೋಡು 2024 ಮೇನಲ್ಲಿ ಬಂತು, ಸೆಕೆಂಡ್ ಎಪಿಸೋಡ್ 2025 ಮೇನಲ್ಲಿ ಬಂತು. 2025 ಎರಡೂವರೆ ವರ್ಷ ಕಂಪ್ಲೀಟ್ ಆದಾಗ ಸೀರೀಸ್ 3 ಬಂತು. ಸೀರೀಸ್ 4 ಬಂದಿದ್ದು ದೇವರಾಜ ಅರಸು ರೆಕಾರ್ಡ್ ಬ್ರೇಕ್ ಆದಾಗ. ಸೀರೀಸ್ 5 ಅಲ್ಲಿ ಒಂದು ಅಂತ್ಯಕ್ಕೆ ಬಂದು ಇಲ್ಲಿ ಒಂದು ಪ್ರಹಸನ ಮುಗಿದು ಒಂದು ಮುಖ್ಯಮಂತ್ರಿಗಳು ಓದ್ತು ಅಂದ್ರೆ ಈ ಫಸ್ಟ್ ಅವ್ರು ನಿಲ್ಸಿದ್ರು. ಈಗ ನೀವೇನೋ ಅನ್ಕೊಂಡಿದ್ರಿ ನಾವ್ ರಾಮಲಿಂಗಾರೆಡ್ಡಿ ಅವರ ಬಂಡಾಯ ಬೆಳೆಯುತ್ತೆ, ನಾವೇನ್ ಅನ್ಕೊಂಡ್ವಿ, ಈಗ ಅಯ್ಯೋ ಏನ್ ಆಗ್ಲಿಲ್ವಲ್ಲ ಅನ್ನುವಂತ ನೋವಿದೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಮಾಡಬೇಕು ಸೀರೀಸ್ ಬರಲ್ಲ ಅನ್ಕೊಂಡಿದ್ವಿ, 6th ಸೀರೀಸ್ ಬರಲ್ಲ ಅನ್ಕೊಂಡ್ವಿ. ಆಕ್ಚುಲಿ 6th ಸೀರೀಸ್ ಈಗ ಸ್ಟಾರ್ಟ್ ಆಗಿದೆ. 6th 7th 8th 9th ಬರುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಬರೀ ರಾಮಲಿಂಗಾರೆಡ್ಡಿ ಅವರು ಒಬ್ಬರೇ ಇಲ್ಲ, KN ರಾಜಣ್ಣ ಇನ್ನೂ ಒಬ್ರು ಇದ್ದಾರೆ, ಅವರಿಗೆಲ್ಲ ಗುಟ್ರುತ್ತಿದ್ದಾರೆ, ಜಮೀರ್ ಅಹಮದ್ ಗುಟ್ರುತ್ತಿದ್ದಾರೆ. ರಮೇಶ್ ಬಾಬು ಅವರನ್ನು ಮಾತನಾಡಿಸೋ ಮೊದಲು ಅಶ್ವಿನ್ ಅವರ ಅಭಿಪ್ರಾಯನೂ ಕೂಡ ಕೇಳಬೇಕು. ಏನ್ ಹೇಳ್ತೀರಿ ಸರ್? ಕಳೆದ ನಿಮಗೂ ಒಂದು ನಿರೀಕ್ಷೆ ಇತ್ತು ಏನೋ ಒಂದು ಆಗುತ್ತೆ ಅಂತ, ನೀಟಾಗಿ ಮ್ಯಾನೇಜ್ ಮಾಡಿದ್ರು. ಮುನಿಯಪ್ಪ ಸಿಟ್ಟಲ್ಲಿದ್ರು, ಇವತ್ತು ಬೆಳಗ್ಗೆ ನೋಡಿದ್ರೆ ಅವರು ಇಲ್ಲ ರೀ ನಾನು ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ ಅಂತಂದ್ರು. ರಾಮಲಿಂಗಾರೆಡ್ಡಿ ಬೆಳಗ್ಗೆಯಿಂದಲೇ ಮತ್ತೆ ಹಳೆ ರಾಮಲಿಂಗಾರೆಡ್ಡಿ ಹೋದ್ರು ಆದ್ರು. ಸೊ ನಿಮ್ಮ ನಿರೀಕ್ಷೆ ಸಾಕಾರ ಆಗಲಿಲ್ಲ, ಮ್ಯಾನೇಜ್ ನೀಟಾಗಿ ಮಾಡಿದ್ರಲ್ಲ ಅಂತ. ಪಕ್ಷದ ವತಿಯಿಂದ, ಜಾತ್ಯತೀತ ಜನತಾದಳದ ವತಿಯಿಂದ ಕಳೆದ 2-3 ದಿನದಿಂದ ಎಲ್ಲೂ ನಾವು 1 ವಿಕೆಟ್ ಹೋಯ್ತು, 2 ವಿಕೆಟ್ ಹೋಯ್ತು, 3 ವಿಕೆಟ್ ಹೇಳಿದ್ರಲ್ಲ, ಅಲ್ಲಲ್ಲ ನಿಮ್ಮ ಸ್ನೇಹಿತರು ಹೇಳಿದ್ರಲ್ಲ. ಅಲ್ಲ, ಪಕ್ಷಗಳು ಮಾತಾಡುತ್ತೆ. ಹೇಳ್ತೀನಿ, ಪಕ್ಷದಿಂದ ಯಾರನ್ನು ಬೇಕಾದರೂ ನೀವು ಸಚಿವರುಗಳು ಮಾಡ್ಕೊಳ್ಳಿ, ಯಾರನ್ನು ಬೇಕಾದರೂ ಮುಖ್ಯಮಂತ್ರಿ ಮಾಡಿ, ಅದು ನಿಮ್ಮ ಪಕ್ಷದ ವಿಚಾರ, ಆಂತರಿಕ ವಿಚಾರ. ಆದರೆ ಪಬ್ಲಿಕ್ ಡೊಮೈನಲ್ಲಿದ್ದೀರಾ, ನೀವು ಸಮಾಜ ಸೇವೆನಲ್ಲಿದ್ದೀರಾ, ಜನಪ್ರತಿನಿಧಿಗಳಿದ್ದೀರಾ. ನಮಗೆ ಬೇಕಾಗಿರೋದು ಯೋಜನೆಗಳ ಬಗ್ಗೆ ಚರ್ಚೆಗಳಾಗಬೇಕು. ನೀವು ಪುನಃ ಘೋಷಣೆಗಳು ಮಾಡಿದ್ದೀರಾ, ಅದ್ರ ಬಗ್ಗೆ ಚರ್ಚೆಗಳಾಗಬೇಕು ಅಂತ ಹೇಳ್ಕೊಂಡು ಬಂದಿದ್ದೀವಿ ಹೊರತು ಇಲ್ಲಿ ನೀವು ವಿಶ್ವಾಸ ಅಂತ ಹೇಳಿದವ್ರು ಯಾರು? ಕಾಂಗ್ರೆಸ್ ಅವರೇ. ನಮಗೆ ಸ್ವಾಭಿಮಾನ ಇದೆ ಅಂತ ಹೇಳಿದವ್ರು ಯಾರು? ಕಾಂಗ್ರೆಸ್ ಅವರೇ. ಇದನ್ನೆಲ್ಲ ಹೇಳಿ 2 ದಿನ ನೀವು ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗ್ತಿದೆ ಅಂತ ಹಿರಿಯ ಸಚಿವರುಗಳು ಹೇಳಿ 24 ಗಂಟೆ ಕಳೆದಿಲ್ಲ ನಮ್ದು ಎಲ್ಲ ಸರಿ ಹೋಗಿದೆ ಅಂತ ಹೇಳ್ಕೊಂಡವ್ರು ಯಾರು? ಕಾಂಗ್ರೆಸ್ ಅವರೇ. ನಾವು ಯಾರೂ ಏನಕ್ಕೂ ಹೇಳಿಲ್ಲ. ಒಂದು ಯಾವ ಖಾತೆ ಕೊಟ್ರೇನು ಏನಾದ್ರೂ ನಾವು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ನೀವೇನು ಕೆಲಸ ಮಾಡ್ತಿದ್ರೆ ಇಲ್ವಾ ಅಂತ ನಾನು ದಿನ ಅದೇ ಹೇಳ್ತಿರ್ತೀನಿ. ಒಂದು ದಿನ ಟೈಮ್ ವೇಸ್ಟ್ ಮಾಡಿದ್ರು ನೀವು ನಿಮ್ಮಂಥವ್ರೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ, ಆ ದುಡ್ಡಲ್ಲಿ ನೀವು ಆ ಜನಕ್ಕೆ ನೀವು ಮಾಡ್ತೀರಂತ ಮೋಸ ಅಂತ ಹೇಳ್ತೀವಿ ಹೊರತು ಯಾರೂ ನಾವು ಆತ್ಮವಿಶ್ವಾಸದ ಬಗ್ಗೆ ಮಾತಾಡಿರಲಿಲ್ಲ. ಯಾರು ಮಾತಾಡಿದ್ದು? ಕಾಂಗ್ರೆಸ್ನ ಹಿರಿಯ ಲೀಡರ್ಗಳು. ನಾನು ಇವಾಗಲೂ ಕೇಳ್ತಿದ್ದೀನಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳಿಗೆ, ಇಷ್ಟು ದಿನ ಒಂದು ಕಾಂಗ್ರೆಸ್ ಅವರು ಇವತ್ತು ಏನೋ ಒಂದು ಹೊಸದಾಗಿ ಮಾಡ್ಕೊಂಡಿದ್ದೀರಾ, ಹೈಯಿಂದ ಅಂತ ಹೇಳ್ತಿದ್ರಿ, JDS ಇಂದ ಬಂದವರು ಅಧಿಕಾರ ಉಣ್ತಾ ಇದ್ರು ಅಂತಲೂ ಹೇಳ್ತಿದ್ರಿ. ಅವ್ರು JDS ಇಂದ ಬಂದವ್ರಿಗೆ ಫಸ್ಟ್ ಮನೇಲಿ ಕೂರಿಸಿದ್ದೀರಾ ಕಾಂಗ್ರೆಸ್ ಅವರು. ಒಂದು ಅದು ಐಯಿಂದ ಅಂತ ಹೇಳ್ತಿದ್ರೆ ಅವ್ರನ್ನೂ ಮನೆಗೆ ಡಸ್ಟ್ಬಿನ್. ಎರಡನೇದು ಹೇಳ್ತೀನಿ, ಯಾಕೆಂದ್ರೆ ಈ ಸಬ್ಜೆಕ್ಟ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಕಾಂಗ್ರೆಸ್ ಅವರು ನೀವು ಯಾರನ್ನು ಬೇಕಾದರೂ ಸಚಿವರನ್ನ ಮಾಡ್ಕೊಳ್ಳಿ, ಯಾರನ್ನು ಬೇಕಾದರೂ ಮಾಡಿ ಅಂತ ಹೇಳ್ದಂಥವ್ರು ನಾವು ಹೊರತು ಇಲ್ಲಿ ನಿಮ್ಮ ವಿಚಾರವಾಗಿ ನಾವು ಎಲ್ಲೂ ಬಂದಿಲ್ಲ. ಕೇಳ್ತಿರೋದೊಂದೇ, ಅಭಿವೃದ್ಧಿ ಪರವಾಗಿ ನೀವು ಕೆಲಸ ಮಾಡಬೇಕು ಹೊರತು ದಿನ ಬೆಳಗ್ಗೆ ನೀವೇ ಕಿತ್ತಾಡ್ತಿದ್ರೆ, CM DCM ಕಿತ್ತಾಡ್ತಿದ್ರಿ, ಇವಾಗ ನೀವು ಸಚಿವರಿಗೆ ಕಿತ್ತಾಡ್ತಿದ್ದೀರ. ನೋಡಿ ಸರ್, ಇಲ್ಲೇ ನೋಡಿ ಮ್ಯೂಸಿಕಲ್ ಚೇರ್ ಯಾವ ರೀತಿ ಇದೆ ಅಂತ ಅಂದೆ. ಒಬ್ಬರಿಗೆ ಬೆಂಗಳೂರು ಖಾತೆ ಕೊಟ್ಟಿರೋದು ಇಷ್ಟ ಇಲ್ಲ, ಅದ್ರಲ್ಲಿ ಬೇಡ ಅವರೇ ಮಾಡ್ಕೋಬೋದಿತ್ತು ಅಂತ ಹೇಳ್ತಾರೆ. ಇನ್ನೊಬ್ರಿಗೆ ನನಗೆ ಬೆಂಗಳೂರು ಖಾತೆ ಬೇಕು ಅಂತ ಒಬ್ರು ಹೇಳ್ತಾರೆ. ಮೂರನೇವ್ರು ಬಂದು ನೀವಿಬ್ರು ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಕೊಡಿ ಅಂತ ಹೇಳ್ತಾರೆ. ನಿಮ್ಗೆ ಖಾತೆಗಳ ಬಗ್ಗೆನೇ ಆಗ್ತಾ ಹೋದ್ರೆ ನೀವು ಸ್ವಾಭಿಮಾನ ನೀವು ಎಲ್ಲಿಂದ ರಮೇಶ್ ಬಾಬು ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹಿರಿಯ ಸಚಿವ ನಾವು ಯಾಕಂದ್ರೆ ತುಂಬಾ ನೋಡ್ಕೊಂಡು ಬೆಳೆದಿದ್ದೀವಿ. ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು 80, 90, 2000 ದಶಕದಲ್ಲಿ ಅಗತ್ಯ ಇರಲಿಲ್ಲ ಅಂತ ತಾನೇ ಹೇಳ್ತಾರೆ. 2000ವರೆಗೂ ಮಾಡಿದಂತ ರಾಜಕಾರಣಿಗಳನ್ನ ನೋಡಿದೀವಿ, ಸೀಸನ್ ಪೊಲಿಟಿಷಿಯನ್. ದಯಮಾಡಿ ನೀವೆಲ್ಲ ಎಲ್ಲೋಗಿದ್ದೀರಾ ಕಾಂಗ್ರೆಸ್ ಅಲ್ಲಿ? ರಮೇಶ್ ಬಾಬು ಅವರೇ, ಒಂದೇ ನಿಮಿಷ. ನೀವು ಈ ಸಮಸ್ಯೆಯನ್ನು ಬಗೆಹರಿಸಿದ್ರಿ ಈ ಹಂತಕ್ಕೆ, ಬಟ್ ಸಮಸ್ಯೆ ಆಗೋದಕ್ಕೆ ಅವಕಾಶನೇ ಕೊಡಬಾರ್ದಿತ್ತು. ಸರ್ಕಾರ ಬಂದು 2 ದಿನಕ್ಕೆ ಈ ಸಮಸ್ಯೆ ಆಗುತ್ತೆ, ಅಥವಾ ಹೊಸ ಮುಖ್ಯಮಂತ್ರಿಗಳು ಬಂದು 2 ದಿನಕ್ಕೆ ಈ ಸಮಸ್ಯೆ ಆಗುತ್ತೆ. ಬೇಕಿತ್ತ ಇದು? ಇಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲು ಅವ್ರು ಇಬ್ಬರ ಕಡೆಯಿಂದ ಆರೋಪ ಮಾಡ್ತಿದ್ದಾರೆ. ಆರೋಪ ಉತ್ತರ ಕೊಟ್ಟು ನಿಮ್ಗೆ ಹತ್ರ ಬರಲು ಈಗ ನೀವು ಅವ್ರ ಜೊತೆ ಪಾರ್ಟ್ನರ್ ಇರಲಿ, ನನಗೆ ಗೊತ್ತದು. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಮೊದಲು ವಿಪಕ್ಷದ ಪಾರ್ಟ್ನರ್ ಇಲ್ಲ ಮೊದಲು BJP ಅವ್ರಿಗೆ ಉತ್ತರ ಕೊಡ್ತೀನಿ. ಪಾಪ ನನಗೆ ಇಷ್ಟೊಂದು ದಿವಾಳಿತನ BJP ಅವ್ರಿಗೆ ಕಾಡುತ್ತೆ ಅಂದ್ಕೊಂಡಿರಲಿಲ್ಲ. ಪಾಪ ಎಷ್ಟು ದಿವಾಳಿತನ ಅಂದರೆ ಅವ್ರಿಗೇನು ಮಾತಾಡ್ಬೇಕು ಅವ್ರಿಗೆ ಗೊಂದಲ ಕ್ರಿಯೇಟ್ ಆಗಿಬಿಡ್ತು. ರಾಮಲಿಂಗಾರೆಡ್ಡಿಗೆ ಸರ್ಟಿಫಿಕೇಟ್ ಕೊಡೋಕೆ ಕೊಟ್ಟರು, ಕೃಷ್ಣ ಬೈರೇಗೌಡರಿಗೆ ಸರ್ಟಿಫಿಕೇಟ್ ಕೊಡೋಕೆ ಕೊಟ್ಟರು. ಹಿಂಗೆ ಮಾಡ್ಬೇಕಾಯ್ತು ಅಂದರೆ BJPನ ಕೇಳಿ ನಾವು ಮಂತ್ರಿಗಳನ್ನ ನೇಮಕ ಮಾಡಬೇಕು. ಅಷ್ಟರ ಮಟ್ಟಿಗೆ ಅವ್ರು ಮಾತಾಡೋದು ನಿಂತ್ಕೊಂಡವ್ರೆ. ಇರಲಿ, ಪಾಪ ಏನಾಗಲಿ, ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊದಲು BJPಯವರಿಗೆ ಅಭಿನಂದನೆ ಹೇಳ್ತೀನಿ. ಎರಡನೇದು, ಜನ ಇತಿಹಾಸ ಯಾವತ್ತೂ ಭಾಳ ಸುಲಭವಾಗಿ ಮರೆಯೋದಿಲ್ಲ. ನಿನ್ನೆನೂ ಸಹ ನಿಮ್ಮಲ್ಲಿ ಚರ್ಚೆ ಆಯಿತು.
2019ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 15 ದಿನ ಮಂತ್ರಿಮಂಡಲ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ ಇವತ್ತು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಎಲ್ಲ ಖುಷಿಯಾಗಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಾಮಲಿಂಗ ರೆಡ್ಡಿ ಅವರೇ ಉತ್ತರ ಕೊಟ್ಟಿದ್ದಾರೆ, ಮುನಿಯಪ್ಪ ಅವರು ಉತ್ತರ ಕೊಟ್ಟಿದ್ದಾರೆ, ಸುರ್ಜೇವಾಲ ಅವರು ಮಾತಾಡಿದ್ದಾರೆ, BK ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಆಲ್ ಆರ್ ವೆಲ್. ನನಗೆ ಆಶ್ಚರ್ಯ ಆಗಂಥದ್ದು ಮತ್ತೆ ನನಗೆ ಈ JH ಪಟೇಲ್ರದ್ದು ಕತೆ ಜ್ಞಾಪಕಕ್ಕೆ ಬರುತ್ತೆ ವಿರೋಧ ಪಕ್ಷದನ್ನು ನೋಡಿದಾಗ. ಓರಿ ಹೋಗ್ಬೇಕಾದ್ರೆ ಹಿಂದ್ಗಡೆ ನರಿ ಏನೋ ಸಿಗುತ್ತೆ ಅಂತ ಹೋಗ್ತಿತ್ತಂತೆ. ಹಂಗಾಗಿದೆ BJP ಅವ್ರಿಗೆ. ಪಾಪ ಅವರು ಇಲ್ಲೇನು ಬಂಡಾಯ ಆಗುತ್ತೆ, ಯಾರು ರಾಜೀನಾಮೆ ಕೊಟ್ಬಿಡ್ತಾರೆ, ಯಾರು ಆಚೆ ಹೋಗ್ಬಿಡ್ತಾರೆ, ರಾಮಲಿಂಗ ರೆಡ್ಡಿ ಆಚೆ ಬರ್ತಾರ, ಮುನಿಯಪ್ಪ ಅವ್ರು ಆಚೆ ಬರ್ತಾರ, ಇದನ್ನು ನೋಡ್ತಾ ಇದ್ದಾರೆ ಬಿಟ್ಟರೆ ರಾಜ್ಯದ ಪರವಾಗಿ ಚಿಂತನೆ ಮಾಡೋಂಥ ಶಕ್ತಿನೇ ಕಳ್ಕೊಂಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಹಂಗಿದೆ. ವಿಜಯೇಂದ್ರ ಪರಿಸ್ಥಿತಿ ಗೊತ್ತಿದೆ ಇವತ್ತು ಯಾವತ್ತು ಕಿತ್ತಾಕ್ತಾರೆ ಅಂತ. ಪಾಪ ದಿನ ಡೇ ಟು ಡೇ ಲೆಕ್ಕ ಆಗ್ತಾ ಇದ್ದಾರೆ. ಇನ್ನು ಅಶೋಕ್ ರವರು ಅವ್ರಿಗೆ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ಛಲವಾದಿ ನಾರಾಯಣ ಸ್ವಾಮಿ ಪಾಪ ಸಿದ್ದರಾಮಯ್ಯವ್ರನ್ನ ಖರ್ಗೆ ಅವ್ರನ್ನ ಟೀಕೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟರು. ಅವ್ರದ್ದೊಂಥರ ದಿವಾಳಿತನ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಅಧಿಕಾರ ಹಸ್ತಾಂತರದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿದೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸಿದ್ದರಾಮಯ್ಯನವರು ಭಾಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಸರ್ಕಾರವನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಅವ್ರವ್ರದ್ದು ಯೋಜನೆ ಏನಿದೆ, ಶಾಲಾ ಮಕ್ಕಳ ಕಾರ್ಯಕ್ರಮ ಇರೋದ್ರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕಾರ್ಯಕ್ರಮ ಕೊಡುವಂಥ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಒಳ್ಳೆ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಇವ್ರ ಆಸೆ ಇಟ್ಕೊಂಡೇ ಇರಲಿ BJP ಅವರು, ಅವ್ರು ಏನೇನು ಮಾಡಿದ್ರು. ರಮೇಶ್ ಬಾಬು ಅವರೇ, 2 ದಿನದಲ್ಲಿ ಈ ಗೊಂದಲ ಬೇಕಿತ್ತ? ಇಲ್ಲ ಒಂದು ನಿಮಿಷ, 2 ದಿವಸದಲ್ಲೂ ಗೊಂದಲ ಇರಬಾರ್ದು, 2 ನಿಮಿಷದಲ್ಲೂ ಗೊಂದಲ ಇರಬಾರ್ದು, ಅದನ್ನು ನಾನು ಒಪ್ಕೋತೀನಿ. ಆದರೆ ಇತಿಹಾಸವನ್ನು ನೋಡಬೇಕಾಗತ್ತೆ. ನೀವು ಇಂದಿನ ಇತಿಹಾಸ 1970 ಇಲ್ಲಿಯವರೆಗೆ ದೇವರಾಜ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಿಂದಲೂ ಇಲ್ಲಿಯವರೆಗೆ ಅಧಿಕಾರ ಹಸ್ತಾಂತರ ಆಗಬೇಕಾದ್ರೆ ಈ ಥರದ್ದು ಗೊಂದಲಗಳು ಆಗಿದೆ. ಅದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಎಲ್ಲ ಪಾರ್ಟಿಲೂ ಆಗಿದೆ. ಈವನ್ನು 88ರಲ್ಲಿ 18 ಜನ ವೆಂಕಟಸುಬ್ಬಯ್ಯ ಗವರ್ನರು ಯಾಕೆ ದೇವೇಗೌಡರ ನಾಯಕತ್ವದಲ್ಲಿ ರಾಜೀನಾಮೆ ಪತ್ರವನ್ನು ಕೊಟ್ಟರು? ಬೊಮ್ಮಾಯಿ ಸರ್ಕಾರ ಹೋಗಿದ್ದಾಕೆ ಆಯಾ ಸಂದರ್ಭಕ್ಕೆ ಆಯಾ ಕಾರಣಕ್ಕೆ ಬೇರೆ ಬೇರೆ ಕಾರಣ ಇಟ್ಕೊಂಡು ಕೊಟ್ಟರು ಸಹ ಎಲ್ಲ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳಲ್ಲಿ ಈ ಥರ ಗೊಂದಲ ಇರುತ್ತೆ. ಇಲ್ಲ ನಾನು ಹೇಳೋದಿಲ್ಲ. ನಮ್ಮಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಹೊಂದಾಣಿಕೆ ಇದೆ. ಇವತ್ತು ನೋಡಿ, ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ ರಾಮಲಿಂಗ ರೆಡ್ಡಿರವರು, ನೂತನ PCC ಅಧ್ಯಕ್ಷರಾದಂಥ ಸನ್ಮಾನ್ಯ BK ಹರಿಪ್ರಸಾದ್ ಅವರು ಇವರೆಲ್ಲ ಕಂಟೆಂಪ್ರೇಟರ್ಸು. ಜೊತೆಲೇ ರಾಜಕಾರಣಕ್ಕೆ ಬಂದವರು, ವಿದ್ಯಾರ್ಥಿ ದಶೆಯಿಂದ ನಾಯಕತ್ವವನ್ನು ಇಟ್ಕೊಂಬಂದಂಥವ್ರು. ರಾಮಲಿಂಗ ರೆಡ್ಡಿಯವ್ರ ಬದ್ಧತೆಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೇನು ಅಸಮಾಧಾನ ಆಗಿತ್ತು ವ್ಯಕ್ತಪಡಿಸಿ. ರಮೇಶ್ ಬಾಬು ಅವರೇ, ಬೇರೆ ಯಾರೋ ಮಾತಾಡಿದರೆ ಬೇರೆ. BK ಹರಿಪ್ರಸಾದ್, DK ಶಿವಕುಮಾರ್ ಮತ್ತು ರಾಮಲಿಂಗ ರೆಡ್ಡಿ ಸಮಕಾಲೀನರು. ನಾನೇ ಹೇಳ್ತೇನೆ ಸಮಕಾಲೀನರು. ಎಸ್. ರಾಮಲಿಂಗ ರೆಡ್ಡಿ ಅವರು ಇದನ್ನ ಮಾಡಬೇಕಾದಂತ ಅಗತ್ಯ ಆಯ್ತಾ? ರಾಮಲಿಂಗ ರೆಡ್ಡಿ ಅವರ ಹಿರಿತನಕ್ಕೆ ಸುದ್ದಿಗೋಷ್ಠಿ ಮಾಡಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳುವಂತ ಪರಿಸ್ಥಿತಿ ಬರಬೇಕಿತ್ತ ಅಂತ ಕೇಳಿದ್ ನಾನು. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಟು ಯು. ಈ ಸುದ್ದಿಗೋಷ್ಠಿ ಮಾಡಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತೇನು ಹೇಳಿದ್ರು? ಇಟ್ ಈಸ್ ಕಮಿಟ್ಮೆಂಟ್, ಪಕ್ಷದ ಬದ್ಧತೆ. ಅದು ಯಾವತ್ತೂ ಸಹ ಅವರು ರಾಜೀನಾಮೆ ಕೊಡೋಂಥ ಅಸಮಾಧಾನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲೂ ಐ ವಿಲ್ ರಿಮೈನ್ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಇದು ಅವ್ರ ಕಮಿಟ್ಮೆಂಟ್, ಇದು ಅವ್ರ ಬದ್ಧತೆ. ಪ್ರಜಾಪ್ರಭುತ್ವದಲ್ಲಿ ಅಸಮಾಧಾನಗಳಿರೋಂಥದ್ದು ಸಹಜ, ಅದಿರಬೇಕು. ಇದೇನೇ ಡೆಮಾಕ್ರಸಿ ಬ್ಯೂಟಿ ಆಗೋಂಥದ್ದು. ಅದಿಲ್ಲದೇ ಆಗೋದಿಲ್ಲ. ಎಲ್ಲ ಪಾರ್ಟಿಲಿ ಎಲ್ಲ ಸಂದರ್ಭದಲ್ಲಿ ಆಗಿದೆ. ಈಗ ಹಿಂದೆ ಇವರು HD ಕುಮಾರಸ್ವಾಮಿರವರು ಸಮ್ಮಿಶ್ರ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ GT ದೇವೇಗೌಡರು ನಾನು ಒಬ್ಬ ಅಟೆಂಡರ್ನ ಹಾಕೊಳ್ಳೋಕ್ಕೂ ನಾನು ನಮ್ಮ ಪಾರ್ಟಿಯವ್ರನ್ನ ಪರ್ಮಿಷನ್ ತೊಗೋಬೇಕು ಅಂತೇಳಿ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟರು. ಇದು ಯಾರು ವೈಯಕ್ತಿಕವಾಗಿ ಮಾತಾಡೋಂಥ ವಿಚಾರ ಅಲ್ಲ. ಈ ಥರ ಸಣ್ಣ ಪುಟ್ಟ ಸಮಾಧಾನ ಎಲ್ಲ ಪಕ್ಷದಲ್ಲಿ ಎಲ್ಲ ಸಂದರ್ಭದಲ್ಲಿ ಇದ್ದಂಥದ್ದೇ. ಬಟ್ ಇವತ್ತಾಗಿರ್ತಕ್ಕಂಥ ಬೆಳವಣಿಗೆ, ಇವತ್ತು ಸನ್ಮಾನ್ಯ ಸುರ್ಜೇವಾಲ ಅವರು ಮಾತಾಡಿದ್ದಾರೆ, ರಾಮಲಿಂಗ ರೆಡ್ಡಿ ಅವ್ರ ಜೊತೆಲಿ, ಕೃಷ್ಣ ಬೈರೇಗೌಡ ಜೊತೆಲೂ ಮಾತಾಡಿದ್ದಾರೆ. ಈಸ್ ಆಲ್ಸೋ ಸೀನಿಯರ್ ಪರ್ಸನ್. ನಾವು ಏನು ಒಟ್ಟಾರೆಯಾಗಿ ತಗೊಂಡು ಹೋಗ್ಬೇಕು ಆ ಕೆಲಸಕ್ಕೆ ಸನ್ಮಾನ್ಯ ನಿನ್ನೆ ರಾತ್ರಿ DK ಶಿವಕುಮಾರ್ ಅವರು ಸ್ವತಃ ಭೇಟಿ ಮಾಡಿ ರಾಮಲಿಂಗ ರೆಡ್ಡಿ ಜೊತೆ ಮಾತುಕತೆ ಆಗಿದ್ದಾರೆ. ಸ್ವಾಭಾವಿಕವಾಗಿ ಅವ್ರದ್ದು ಪರಮಾಧಿಕಾರ, ಮುಖ್ಯಮಂತ್ರಿಗಳು ಖಾತೆ ಮೊದಲೇ ಆಗಿದ್ದಿದ್ರೆ ಸಾರ್ವಜನಿಕ ವೇದಿಕೆಗೆ ಬರಬೇಕಾದಂತ ಅಗತ್ಯ ಇರಲಿಲ್ಲ. ಅದಕ್ಕೆ ನಾನು ಆಗಲೇ ಸುವರ್ಣ ಟಿವಿ ಸೇರಿಸಿ ಒಂದು ಪದ ಬಳಸ್ತೇನೆ, ನನ್ನ ಕೈಲಿ ಮತ್ತೆ ಆ ಪದ ಹೇಳಿಸ್ಬೇಡಿ. ನೋಡಿ, ರಾಜಕಾರಣದಲ್ಲಿ ಈ ಬೆಳವಣಿಗೆಗಳು ಸಹಜ. ಎಲ್ಲ ಸಂದರ್ಭದಲ್ಲಿ, ಎಲ್ಲ ಪಕ್ಷದಲ್ಲಿ, ಎಲ್ಲ ಸರ್ಕಾರದಲ್ಲಿ ಈ ಥರದ್ದು ಇರುತ್ತೆ. ಅದು ದೊಡ್ಡದಾಗಬಾರ್ದು. ಯಾರು ಸರ್ಕಾರ ಮಾಡ್ತಾ ಇದ್ದೇವೆ, ಸರ್ಕಾರ ನಡೆಸ್ತಾ ಇದ್ದೇವೆ, ವಿ ಆರ್ ಆನ್ಸರಬಲ್ ಟು ದ ಪಬ್ಲಿಕ್. ಆ ಜವಾಬ್ದಾರಿ ಹೊಣೆಗಾರಿಕೆ ನಮಗೆ ಗೊತ್ತಿದೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಅಶೋಕ್ ಗೌಡ್ರೆ, ರಮೇಶ್ ಬಾಬು ಅವರು ಹೇಳಿದ್ದಕ್ಕೆ ನಾನೊಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನು ಆಡ್ ಮಾಡಿ ನಿಮ್ಮ ಮುಂದೆ ಆ ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ. ನಿಮ್ಮ ಸರ್ಕಾರದಿದ್ದಾಗಲೂ ಪೋರ್ಟ್ಫೋಲಿಯೋ ವಿಚಾರದಲ್ಲಿ ಇದಕ್ಕಿಂತ ವರ್ಸ್ಟ್ ಆದಂಥ ಗೊಂದಲಗಳಾಯಿತು. ಯಡಿಯೂರಪ್ಪ ಅವರು 7 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡ್ರು, ಹೊರಗಿನಿಂದ ಬಂದವರನ್ನ. ಒಂದೇ ದಿನ 3 ಸಲ ಪೋರ್ಟ್ಫೋಲಿಯೋ ಚೇಂಜ್ ಆಯಿತು. ಒಂದೇ ದಿನ 3 ಬಾರಿ ಪೋರ್ಟ್ಫೋಲಿಯೋ ಚೇಂಜ್ ಆಯಿತು.
ಸೊ ಇಂಥ ಇತಿಹಾಸವನ್ನು ಇಟ್ಕೊಂಡು ನೀವು ಅವ್ರ ಬಗ್ಗೆ ಹೆಂಗೆ ಮಾತಾಡೋದಕ್ಕೆ ಸಾಧ್ಯ? ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ರೆ ನಾನು ಕರೆಕ್ಟಾಗಿ ಉತ್ತರ ಕೊಡ್ತಾನೆ. ಒಳಗಡೆ ವಿಚಾರನೇ ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಒಬ್ಬ ಯಾರ ವ್ಯಕ್ತಿಯ ಕೀ ಸ್ಟ್ರೆಂತ್ ನಮಗೆ ಗೊತ್ತಿರೋದಿಲ್ಲ, ಆಗ ನಾವು ಅವ್ರನ್ನ ಕರೆದು ಮಾತಾಡ್ತಕ್ಕಂಥದ್ದು ಒಂದು ಸೌಜನ್ಯ. ಅವ್ರಿಗೆ ಏನೋ ಒಂದು ಅಲೋಕೇಶನ್ಸ್ ಆಗೋಗುತ್ತೆ. ಆಗ ಆ ವ್ಯಕ್ತಿ ಬಂದು, ಇಲ್ಲ ನನಗೆ ನನ್ನ ಕೀ ಸ್ಟ್ರೆಂತ್ ಇದು, ನನಗೆ ಈ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ನನಗೆ ಅನುಭವ ಇಲ್ಲ ಅಂತೇಳಿ. ನಿಮಗೆ ಇನ್ಫ್ಯಾಕ್ಟ್ ಆನ್ ರೆಕಾರ್ಡ್ ಹೇಳ್ತಿದ್ದಾನೆ, 1994 ಜನತಾದಳ ಸರ್ಕಾರ ಬಂದಾಗ ಇದೇ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನನಗೆ ಫೈನಾನ್ಸ್ ಪೋರ್ಟ್ಫೋಲಿಯೋ ಬೇಡ, ಯಾಕೆಂತಂದರೆ ನನಗೆ ಅನುಭವ ಇಲ್ಲ ಅದರಲ್ಲಿ, ನನಗೆ ಯಾವುದೋ ಕೃಷಿನೋ ಅಥವಾ ಆರ್ಟಿಕಲ್ಚರ್ ಅಂಥದ್ದು ಯಾವ್ದಾದ್ರು ಕೊಡಿ, ಯಾಕಂದರೆ ನಾನು ಜನಗಳ ಮಧ್ಯದಲ್ಲಿ ಕೆಲಸ ಮಾಡಬೇಕು, ರೈತರ ಮಧ್ಯದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ದೇವೇಗೌಡರಿಗೆ ಹೇಳ್ತಾರೆ. ಮಾನ್ಯ ದೇವೇಗೌಡರು ಅವತ್ತು ಕನ್ವಿನ್ಸ್ ಮಾಡ್ತಾರೆ, ನನಗೆ ಆಪ್ತರಾಗಿರ್ತಕ್ಕಂಥವ್ರು ಯಾರಿಗಾದರೂ ಒಬ್ಬರಿಗೆ ಫೈನಾನ್ಸ್ ಪೋರ್ಟ್ಫೋಲಿಯೋ ಕೊಡಬೇಕು, ಯಾಕಂದರೆ ತುಂಬ ಕ್ರಿಟಿಕಲ್ ಇದೆ. ಒಂದು ನಿಮಿಷ ಅದಕ್ಕೆ ಬರ್ತಾ ಇದ್ದೀನಿ. ಆಗ ಆ ಸಂದರ್ಭದಲ್ಲಿ ಹೇಳ್ತಾರೆ. ಆಗ ತದನಂತರದಲ್ಲಿ ನಾನೇನು ನೋಟ್ ಪ್ರಿಂಟ್ ಮಾಡಿಕೊಟ್ಲ ಅಂತ ಹೇಳಿ ಇದನ್ನೇ ಉಡಾಫೆಯಾಗಿ ಮಾತಾಡ್ತಿದ್ದಂತಹದ್ದು ಸಿದ್ದರಾಮಯ್ಯನವರು ಆಗ ಹೇಳಿದ್ರು ಅಂತಕ್ಕಂತಹ ವಿಚಾರ ಒಂದು. ಎರಡನೇದು, ಈಗ ರಮೇಶ್ ಬಾಬು ಅವರು ಒಂದು ತುಂಬಾ ಪ್ರತಿಸತ್ಯ ಅಂದ್ರೆ ನಮಗೆ ರಮೇಶ್ ಬಾಬು ಅವರು ಬಂದ ಖುಷಿಯ ಏನಕ್ಕಾಗತ್ತೆ ಗೊತ್ತಾ, ಮಧ್ಯದಲ್ಲಿ ನಾಗರಾಜ್ ಯಾದವ್ ಅವ್ರ ಥರ ಭಯ ಹಾಕಲ್ಲ ಅಂತ ಹೇಳಿ ಖುಷಿ ಆಯ್ತಾ. ನಾವು ಅದಕ್ಕೆ ರಮೇಶ್ ಬಾಬು ಅವರು ಏನೇ ಕ್ರಿಟಿಸೈಸ್ ಮಾಡಿದ್ರು ನಾವು ಬರ್ಕಂತೀವಿ ಹೊರತು ಮಾತಾಡಲ್ಲ ಮಧ್ಯದಲ್ಲಿ. ಇದನ್ನ ಅನೇಕ ಬಾರಿ ಹೇಳಿದ್ರು ಅಂತಕ್ಕಂಥದ್ದು ಅನೇಕ ಪತ್ರಿಕೆಗಳು ಬಂದಿದೆ. ಒಂದು. ಎರಡನೇದು, ರಮೇಶ್ ಬಾಬು ನಿಮ್ ಸಂದರ್ಭದಲ್ಲಿ ಇದಕ್ಕಿಂತ ಕೆಟ್ಟದಾಗ ಆಗಿದೆ, ಬಂದೆ ತೊಂದರೆ ಇಲ್ಲ. ಏನಂದ್ರೆ ಡೆಮಾಕ್ರಸಿ ಅಂದ್ರೆ ವೈಬ್ರೆಂಟ್ ಆಗಿರ್ತದೆ, ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಯಾರೋ ಒಬ್ರು ಉತ್ತರ ಕೊಡ್ತಾರೆ, ಇದೆಲ್ಲ ವಿಚಾರ ಆಗ್ತಾನೆ ಇರ್ತದೆ. ನಾನು ಈಗ ನಮ್ಮ ಆಕ್ಚುಯಲ್ ವಿಚಾರಕ್ಕೂ ಬರ್ತಾ ಇದ್ದೀನಿ. ಈಗ SM ಕೃಷ್ಣ ಅವರ ಸರ್ಕಾರ ವಾಪಸ್ ಬಂತಲ್ಲ, 1999 ಬಂತಲ್ಲ ನವೆಂಬರಲ್ಲಿ, ಆ ಸಂದರ್ಭದಲ್ಲಿ ವೈಟ್ ಪೇಪರ್ ರಿಲೀಸ್ ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಯಾವ ರೀತಿ ರಾಜ್ಯದ ಪರಿಸ್ಥಿತಿಯನ್ನು ಹದಗೆಡಿಸಿದ್ರು ಅಂತಕ್ಕಂತಹ ವಿಚಾರನ ಹೇಳ್ತಾರೆ SM ಕೃಷ್ಣ ಅವರು. ಈಗ ನಮ್ಮ ಕನ್ಸರ್ನ್ ಇರ್ತಕ್ಕಂತಹದ್ದು ಈ ಗೊಂದಲ, ಪೋರ್ಟ್ಫೋಲಿಯೋದಲ್ಲಿ ಗೊಂದಲ ಮಾಡ್ಕೊಂತೀರಾ, ರಾಜೀನಾಮೆ ಕೊಡ್ತೀರಾ, ಯಾರನ್ನ ನೀವು ಮಂತ್ರಿ ಯಾವುದಕ್ಕೆ ಮಾಡ್ತೀರಾ, ನಮ್ಮ ಕನ್ಸರ್ನ್ ಅಲ್ದಲ್ಲ. ನಮ್ಮ ಕನ್ಸರ್ನ್ ಇರ್ತಕ್ಕಂತಹದ್ದು 7 ಕೋಟಿ ಕನ್ನಡಿಗರಿಗೆ ನೀವು ಕಳೆದ 36 ತಿಂಗಳಲ್ಲಿ ನ್ಯಾಯ ಒದಗಿಸ್ತೀರಾ, 37ನೇ ತಿಂಗಳಲ್ಲಿ ನ್ಯಾಯ ಒದಗಿಸ್ತೀರಾ ಅಂತ ಹೇಳಿ. ಯಾಕಂದರೆ ಕರ್ನಾಟಕ ಒಂದು ಕಡೆ ನೀವು ಕರ್ನಾಟಕದ ಸಾಲವನ್ನು ಈ 37 ತಿಂಗಳಲ್ಲಿ 4,25,00,000ಕ್ಕೆ ಏರಿಸಿ 80,000 ಬಗ್ಗೆ ಮಾತಾಡಿದ್ರೆ ನಮಗೆ 1 ಗಂಟೆ ಸಾಲಲ್ಲ. ಒಂದು ನಿಮಿಷ ಮುಗಿಸ್ತೀನಿ. 80,000 ಕೋಟಿ ಕನ್ನಡಿಗರ ಮೇಲೆ ಎಕ್ಸ್ಟ್ರಾ ಹೊರೆ ಹೊರಿಸಿ ನೀವು ಕಳೆದ 37 ತಿಂಗಳಲ್ಲಿ ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ನ ಯೋಜನೆನ ಅನೌನ್ಸ್ ಮಾಡಿದ್ರಾ, ಕನ್ನಡಿಗರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ರ, ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಪೋರ್ಟ್ಫೋಲಿಯೋ ಅಲೋಕೇಶನ್ನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದಿದ್ರೆ ಈ 13 ಜನ ನೀವು ಏನು ಮಿನಿಸ್ಟರ್ಗಳು ಮಾಡಿದ್ದೀರಾ ಅವ್ರಿಗೆ ನೀವು ಕೃಷಿ ಸಚಿವಾಲಯ ಇನ್ನೂ ಅಲಾಟ್ ಮಾಡಿಲ್ಲ, ಪ್ರೈಮರಿ ಎಜುಕೇಶನ್ ಇನ್ನೂ ಅಲಾಟ್ ಮಾಡಿಲ್ಲ. ಯಾಕೆಂದ್ರೆ ಕೃಷಿ ಚಟುವಟಿಕೆ ಸದಾನಂದ ಗೌಡರು 20 ಖಾತೆಗಳನ್ನ ತಮ್ಮ ಬಳಿ ಇಟ್ಕೊಂಡು ಮುಖ್ಯಮಂತ್ರಿ ಆಗಿದ್ರು. ನಾನು ಮುಗಿಸ್ತೀನಿ. ನಾನು ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕಾದಾಗ ನಾನೇನ್ ಮಾಡಿದ್ದೆ ಅನ್ನೋದು ಮುಖ್ಯ ಆಯ್ತು. ಈಗ ಹಳೆ ವಿಚಾರಗಳನ್ನ ನೀವು ಹಳೆ ವಿಚಾರಗಳಿಗೆ ಹೋದಾಗ ಒಂದು ವಿಚಾರ ಆಗ್ತದೆ. ಇವತ್ತು ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದೆ, ಬಿತ್ತನೆ ಬೀಜಗಳ ಸಮಸ್ಯೆ ಆಗ್ತದೆ ಅನೇಕ ಕಡೆ, ನಿಮಗೆ ಗೊತ್ತಿದೆ. ಶಾಲೆಗಳು ಪ್ರಾರಂಭ ಆಗಿದೆ, ಈಗಾಗಲೇ ಹೋದ ವರ್ಷನೇ ಶೂಸು, ಶಾಕ್ಸು, ಬುಕ್ಸು ಕೊಡಲೇ ಇಲ್ಲ. ಈ ವರ್ಷ ಆದರೂ ಕೊಡ್ತಾರ ಅಂತ ನಿರೀಕ್ಷೆನಲ್ಲಿ ಅನೇಕ ಜನ ಇದ್ದಾರೆ. ಹೋದ ವರ್ಷದ್ದು ಸ್ಟಾಕ್ನ ಈ ವರ್ಷ ಕೊಡ್ತಾರ ಅಂತೇಳಿ. ನೀವು ಈ 2 ಪೋರ್ಟ್ಫೋಲಿಯೋಗಳನ್ನ ಮುಖ್ಯಮಂತ್ರಿಗಳು ಬಳಿ ಇಟ್ಕೊಂಡ್ಬಿಟ್ಟು ನೀವು ಅದ್ರ ಬಗ್ಗೆ ಕನ್ಸನ್ನೇ ತೋರಿಸ್ರು. ಓಕೆಪ್ಪ, ನನಗೆ ಅದು ಓಕೆ, ನೀವೇನೋ ದೊಡ್ಡದಾಗಿ CSR ಫಂಡಲ್ಲಿ ನಾನು 8,000 ಕೋಟಿನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳನ್ನು ಡೆವಲಪ್ ಮಾಡ್ಬಿಡ್ತೀನಿ ಅಂದ್ರಿ. ಆಯ್ತಪ್ಪ, ನೀವು ಆಗಿ ಮುಖ್ಯಮಂತ್ರಿಯಾಗಿ 72 ಅವರ್ ಆಗಿದೆ. ಇವಾಗ 72 ಅವರ್ ಆಗಿದೆಯಲ್ಲ, 72 ಅವರಲ್ಲಿ ಒಂದೇ ಒಂದು ನನ್ನ ಪ್ರೈಮರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗ್ ಮಾಡಿದ್ರ ಮುಖ್ಯಮಂತ್ರಿಗಳು. ಬೆಳಗ್ಗೆಯಿಂದ ನೀವು ಏನಂದ್ರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ, ಮುನಿಯಪ್ಪ ಅವ್ರನ್ನ ಕನ್ವಿನ್ಸ್ ಮಾಡಿದೆ, KJ ಜಾರ್ಜ್ ಕನ್ವಿನ್ಸ್ ಮಾಡಿದೆ, ಆಮೇಲೆ ಇದರಲ್ಲಿ ಅವರ ಪರಿಶ್ರಮ ಹೋಗ್ತಿದೆ ಅಂತ ಹೇಳ್ತಾ ಇದ್ದೀನಿ, ಇದರಲ್ಲೇ ಸಮಯ ಹೋಗ್ತಾ ಇದೆ. ರಮೇಶ್ ಬಾಬು ಅವರು, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ಯಾರಿಗೆ ಮಂತ್ರಿ ಮಾಡಬೇಕು ಮುಖ್ಯಮಂತ್ರಿಗಳು ಡಿಸಿಷನ್ ತೆಗೆದುಕೊಳ್ತಾರೆ, ಪೋರ್ಟ್ಫೋಲಿಯೋ ಯಾರಿಗೆ ಹಂಚಬೇಕು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಬಟ್ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ, ನನಗೆ ಒಂದು ಖಾತೆಯ ಬಗ್ಗೆ ಮನಸ್ಸಿಲ್ಲ, ನನಗೆ ಆಸಕ್ತಿ ಇಲ್ಲ ಕ್ಷೇತ್ರದ ಬಗ್ಗೆ, ಆದರೂ ನೀವು ಅದನ್ನೇ ಮ್ಯಾನೇಜ್ ಮಾಡಿ ಅಂತ ರಿಸೈನ್ ಕೊಟ್ಟ ನಂತರವೂ ಅವರನ್ನು ಕಂಟಿನ್ಯೂ ಮಾಡ್ತೀರಿ. ನೀವು ಆ ವ್ಯಕ್ತಿ ಆ ಖಾತೆಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಇದೆಯಾ? ಈಗ ನಾನು ಅದಕ್ಕೆ ಆಗಲೇ ಹೇಳಿದಂಥದ್ದು, ಇಂಥ ಘಟನೆಗಳು ಎಲ್ಲ ಸಂದರ್ಭದಲ್ಲಿ ಎಲ್ಲ ಸರ್ಕಾರದಲ್ಲೂ ಆಗಿದೆ. ಯಡಿಯೂರಪ್ಪನ ಸರ್ಕಾರದಲ್ಲಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಹೆಲ್ತ್ ಮಿನಿಸ್ಟ್ರು ಖಾತೆಗೆ ಏನು ಗಲಾಟೆ ಮಾಡಿ ಹೆಂಗೆ ಬದಲಾವಣೆ ಆಯಿತು ಅಂತ ಜನ ನೋಡಿದ್ದಾರೆ. ಅದನ್ನು ನಮ್ಮ ಮೂಗ್ನೇರಕ್ಕೆ ನಾವು ಮಾತಾಡೋಂಥದ್ದಲ್ಲ. ಸನ್ಮಾನ್ಯ GT ದೇವೇಗೌಡರು
ಕುಮಾರಸ್ವಾಮಿ ಸರ್ಕಾರದಲ್ಲಿ ಸಹಕಾರ ಇಲಾಖೆ ಬೇಕಂತ ಕೇಳಿದ್ರು, ಅವ್ರಿಗೆ ಹೈಯರ್ ಎಜುಕೇಷನ್ ಕೊಟ್ಟರು, ದೊಡ್ಡ ಮಟ್ಟದ ಚರ್ಚೆ ಆಯಿತು. ಜಿ ಟಿ ದೇವೇಗೌಡರಿಗೆ ಆ ಖಾತೆ ಸೂಟಬಲ್ ಅಲ್ವೋ ಅಂತೇಳಿ ಮತ್ತೆ ಅವ್ರು ಆ ಖಾತೆ ನಡೆಸ್ಕೊಂಡವರು, ಅದು ಬೇರೆ ಪ್ರಶ್ನೆ. ಇದನ್ನೇ ನಾನು ಹೇಳಿದ್ದು. ಆದರೆ ನಾನು ಒಂದಿಲ್ಲಿ ನಾನು ಅಶೋಕ್ರವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಪ ಭಾಳ ಕಷ್ಟಪಟ್ಟು ಯಾವುದೋ ವಿಷಯ ಹೇಳ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ, ಇರೋ ವಿಷಯ ಬಿಟ್ಟು. ಮತ್ತು ಅನಾವಶ್ಯಕವಾಗಿ ಇನ್ನೊಬ್ಬರು ವ್ಯಕ್ತಿಗಳನ್ನ ತೇಜೋವಧೆ ಮಾಡೋಂಥ ಕೆಲಸವನ್ನು ಮಾಡಬಾರ್ದು. ನಾಗರಾಜ್ ಯಾದವ್ ಬಗ್ಗೆ ಅವ್ರಿಗೆ ಅಸಮಾಧಾನ ಇದ್ದರೆ ನಾಗರಾಜ್ ಯಾದವ್ ಇಲ್ಲಿದ್ದಾಗ ಮಾತಾಡಲಿ. ಅವರು ನಾನು ಹೇಳಕ್ಕೆ ಕೊಟ್ಟಂಥದ್ದು, ಸದನದ ಅಧಿವೇಶನ ನಡಿಬೇಕಾದ್ರೆ ಸಾಲ ಮನ್ನಾದ ವಿಚಾರಕ್ಕೆ ಬಿ ಜೆ ಪಿಯವರು ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀರಾ ಸಾಲ ಮನ್ನಾ ಮಾಡಿ ಅಂತ ಕೇಳಿದಾಗ ಯಡಿಯೂರಪ್ಪನವರು ನಾನು ನೋಟ್ ಪ್ರಿಂಟ್ ಮಿಷಿನ್ ಇಟ್ಕೊಂಡಿದ್ದೀನ ಅಂತೇಳಿ ವಿಧಾನಸಭಾ ಅಧಿವೇಶನದಲ್ಲಿ ಹಿಡಿದು ಯಡಿಯೂರಪ್ಪನವರು, ಸಿದ್ದರಾಮಯ್ಯರು ಅಲ್ಲ. ಅದನ್ನು ಅವ್ರಿಗೆ ಜ್ಞಾಪಕ ಕೊಟ್ಟೆ ಅಷ್ಟೇ. ನಾನು ತಪ್ಪು ಮಾಹಿತಿ ಹೋಗ್ಬಾರ್ದು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಸ್ ಅಲ್ಲ, ಅದಕ್ಕೆ ಅವ್ರು ಆರೋಪ ಮಾಡಿದಾಗ ತಪ್ಪು ಮೆಸೇಜು ಹೋಗ್ಬಾರ್ದಲ್ವಾ. ಸೊ ಹಾಗಾಗಿ ಬಿ ಜೆ ಪಿಯವರು ಇದನ್ನು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಅವ್ರ ತಪ್ಪುಗಳೆಲ್ಲ ಮುಚ್ಚಕ್ಕೆ ತಾವೇ ಹೇಳಿದ್ರಿ. ಸನ್ಮಾನ್ಯ ಸದಾನಂದ ಗೌಡರು ಎಷ್ಟು ಖಾತೆ ಇಟ್ಕೊಂಡಿದ್ರು, ಯಾಕೆ ಮಾಡೋಕ್ಕಾಗಲಿಲ್ಲ ಅಂತೇಳಿ. ಹಂಗಾಗಿ ಫಸ್ಟ್ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಬಿ ಜೆ ಪಿಯವರು ಅವ್ರ ತಪ್ಪುಗಳನ್ನ ಅವ್ರು ಹುಡ್ಕೋಬೇಕು, ಎಲ್ಲೆಲ್ಲಿ ತಪ್ಪು ಮಾಡಿದ್ವಿ, ಎಲ್ಲೆಲ್ಲಿ ಸರಿಪಡಿಸ್ಕೊಳಕ್ಕಾಗಲಿಲ್ಲ ಅಂತ. ಆಮೇಲೆ ಜನದ ಪ್ರಶ್ನೆ ಕೇಳಲಿ, ಅವ್ರಿಗೆ ನೈತಿಕತೆಯಿಂದ ಕೇಳಿ ಹೇಳಿ. ಒಬ್ಬ ವ್ಯಕ್ತಿಗೆ ಒಂದು ಖಾತೆಯ ಮೇಲೆ ಆಸಕ್ತಿ ಇಲ್ಲ, ರಮೇಶ್ ಬಾಬು ಅವರಿಗೆ ಆಸಕ್ತಿ ಇಲ್ಲ, ರಕ್ಷತೆಗೆ ಆಸಕ್ತಿ ಇಲ್ಲ ಅಂತ ಅನ್ಕೊಳ್ಳೋಣ ಒಂದು ವಿಚಾರದ ಬಗ್ಗೆ. ನೀನು ಅದನ್ನೇ ಮಾಡು ಅಂತ ಹೇಳಿದ್ರೆ ಆತ ಅದಕ್ಕೆ ರಿಸಲ್ಟ್ ಏನು ಕೊಡೋದಕ್ಕೆ ಸಾಧ್ಯ? ರಾಮಲಿಂಗಾರೆಡ್ಡಿ ಅವ್ರದ್ದು ಹಂಗೆ ಆಗ್ಬಿಟ್ಟಿದೆ. ಇಲ್ಲ, ಬಹುತೇಕ ರಾಮಲಿಂಗಾರೆಡ್ಡಿ ಋಷಿ ಆಮೇಲೆ ಬರ್ತೀನಿ. ತಮ್ಮ ಮೊದಲನೇ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಟ್ರಿ. ಖಾತೆ ಹಂಚಿಕೆ ಅಂತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಯ ಪರಮಾಧಿಕಾರ. ಸಾಮಾನ್ಯವಾಗಿ ಅವ್ರಿಗೇನು ಅನಿಸುತ್ತೆ ಅದನ್ನು ಖಾತೆಯನ್ನು ಕೊಡ್ತಾರೆ, ಮತ್ತು ಖಾತೆಯನ್ನು ನಿಭಾಯಿಸೋದಕ್ಕೆ ಕನ್ವಿನ್ಸು ಮಾಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಅವ್ರಿಗೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥದ್ದು ಈಗ ರಾಮಲಿಂಗಾರೆಡ್ಡಿರವರು ಈ ಆ್ಯಸ್ ದ ಬಿ ಜೆ ಪಿ ಸೆಡ್, ಈ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅವರು ಭಾಳ ಸುದೀರ್ಘವಾದಂಥ ರಾಜಕೀಯ ಪಯಣವನ್ನು ಮಾಡ್ಕೊಂಬಂದಿದ್ದಾರೆ. ಬೆಂಗಳೂರು ನಾಡಿಮಿಡ್ತಾ ಅವ್ರಿಗೆ ಅರ್ಥ ಆಗಿರೋದ್ರಿಂದ ಸೊ ನನಗೆ ಬೆಂಗಳೂರು ಸೀಮಿತವಾಗಿ ಕೊಡಿ ಅಂತ ಕೇಳಿದ್ದಾರೆ. ತಪ್ಪು ಅಂತಲ್ಲ, ಹಂಗಂತೇಳಿ ಅವರು ಇರಿಗೇಷನ್ ಮಾಡೋಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತಲ್ಲ. ಒಂದೇ ನಿಮಿಷ ಡೈವರ್ಟ್ ಆಗೋದು ಬೇಡ. ಒಂದು ನಿಮಿಷ ನೋಡಿ, ಮುಜರಾಯಿ ಇಲಾಖೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಿಂದ ಇಲ್ಲಿಯವರೆಗೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರು ಮಾಡೋಷ್ಟು ಕೆಲಸವನ್ನು ಯಾರೂ ಮಾಡಿಲ್ಲ, ಮಾಡೋಕ್ಕಾಗುತ್ತಿಲ್ಲೋ ನನಗೆ ಗೊತ್ತಿಲ್ಲ. ಸೊ ದಟ್ ಕೈಂಡ್ ಆಫ್ ವರ್ಕ್ ಹಿ ಹ್ಯಾಸ್ ಅಚೀವ್ಡ್ ಲಾಟ್ ಆಫ್ ಥಿಂಗ್ಸ್. ಹಾಗಾಗಿ ಇವತ್ತು ಅವ್ರಿಗೆ ಬೇರೆ ಖಾತೆ ಕೇಳಿರ್ಬೋದು, ಹಂಗಂತೇಳಿ ನೀರಾವರಿ ಮಾಡೋಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತ ಅಲ್ಲ, ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಶಕ್ತಿ ಇಲ್ಲ ಅಂತ. ಎಸ್, ದಟ್ ಈಸ್ ಆಸಕ್ತಿ. ಇದು ಆಸಕ್ತಿನೂ ಇರುತ್ತೆ, ಅದಕ್ಕಿಂತ ಹೆಚ್ಚು ಆಸಕ್ತಿ. ಆಸಕ್ತಿಯಲ್ಲಿ ಹೇಳ್ತಾರ ಪ್ರಿಯಾರಿಟಿ ಅಂಡ್ ಸ್ಮಾಲ್ ಪ್ರಿಯಾರಿಟಿ. ಅವ್ರಿಗೆ ಹೆಚ್ಚು ಪ್ರಿಯಾರಿಟಿ ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರು ಸಂಬಂಧಪಟ್ಟಿದ್ದು. ಮುಖ್ಯ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ಅದಕ್ಕೆ ಮುಜರಾಯಿ ಇಲಾಖೆ ಕೋಟ್ ಮಾಡಿದ್ದು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ನೀವು ಯಾವುದೇ ಖಾತೆ ಕೊಟ್ಟರು ನಿಭಾಯಿಸೋ ಶಕ್ತಿ ಇದೆ, ಆಸಕ್ತಿ ಬೇರೆದ್ರಲ್ಲಿರ್ಬೋದು. ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ನೀರಾವರಿಗಿನ್ನ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೊಟ್ಟರೆ ನಾನು ಹೆಚ್ಚು ಕಮಿಟ್ಮೆಂಟ್ ಇದೆ, ಬೆಂಗಳೂರಿಗೆ ಹೆಚ್ಚು ಕೆಲಸ ಮಾಡ್ತೀನಿ ಅಂತೇಳಿ. ಯಾಕೆಂದ್ರೆ ಅವರು ಬೆಂಗಳೂರು ರಾಜಕಾರಣ ಪ್ರಾರಂಭ ಮಾಡಿದ್ದೆ ಕಾರ್ಪೊರೇಟರ್ ಆಗಿ, ವಿಲ್ಸನ್ ಗಾರ್ಡನ್. ಹಾಗಾಗಿ ಅದಕ್ಕೆ ಆಸಕ್ತಿ ಜಾಸ್ತಿ ಇದೆ, ಅದನ್ನ ಪ್ರಿಯಾರಿಟಿಯಾಗಿ ಕೇಳಿದ್ದಾರೆ. ಮತ್ತೆ ಈಗ ನಮ್ಮ ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ್ದಾರೆ, ಮಾತುಕತೆ ಆಗಿದೆ, ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.